ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಆನಂದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಸ್ ಡಾಕ್ಟರ್, ಇನ್ನು ಇವತ್ತು ನಾವು ವೆರಿಕೋಸ್ ವೇನ್ಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ವೆರಿಕೋಸ್ ವೇನ್ಸ್ ಅಂದರೆ ಏನು? ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಬ್ಲಡ್ ವೆಸಲ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಇಟ್ ಈಸ್ ಎ ಕಾಮನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ಹೇಳೋದಾದರೆ ಇಟ್ ಈಸ್ ನಥಿಂಗ್ ಬಟ್ ಸೋಲ್ ಆ್ಯಂಡ್ ಆರ್ ಬಲ್ಜಿಂಗ್ ವೇನ್ಸ್ ಇನ್ ಆ್ಯಂಡ್ ಅರೌಂಡ್ ಥೈ ಆ್ಯಂಡ್ ಲೆಗ್ ರೀಜನ್ ವಿಚ್ ಇಸ್ ಆಫನ್ ಬ್ಲೂಯಿಶ್ ಆರ್ ಗ್ರೀನಿಶ್ ಪರ್ಪಲ್ ಇನ್ ಕಲರ್ ಅಂತ ಹೇಳ್ತೀವಿ. ಸೊ ಅಂದರೆ ತೊಡೆ ಭಾಗ ಮತ್ತು ಕಾಲಿನ ಭಾಗದಲ್ಲಿರುವಂಥ ಒಂದು ವೇನ್ಸಲ್ಲಿ ಊತ ಕಂಡು ಬಂದಾಗ, ಬ್ಲೂಯಿಶ್ ಆಗಿ ಟರ್ನ್ ಆದಾಗ, ಟಾರ್ಟಸ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಬಳ್ಳಿ ರೀತಿ ಹಪ್ಕೊಳ್ಳುವಂಥದ್ದು ಅಥವಾ ಬ್ಲೂಯಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಕಂಡಾಗ ಮೋರ್ ಕಾಮನ್ಲಿ ಅದನ್ನ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಯೂಶ್ವಲಾಗಿ ಈ ವೇನ್ಸಲ್ಲಿ ಬ್ಲಡ್ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ ಎಗೇನ್ಸ್ಟ್ ಗ್ರಾವಿಟಿ. ಸೊ ಈ ಜೊತೆಗೆ ಈ ವೇನ್ಸಲ್ಲಿರುವಂಥ ಒಂದು ಬ್ಲಡ್ ಫ್ಲೋ ಏನಾಗ್ತಿದೆಯಲ್ಲ ಅದು ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದು ಬ್ಲೂಯಿಶ್ ಕಲರ್ ಇರ್ತಕ್ಕಂಥದ್ದು ಇರುತ್ತೆ. ಸೊ ಇಂಥ ಒಂದು ಬ್ಲಡ್ ರಿವರ್ಸ್ ಫ್ಲೋ ಆಗದೆ ಇರೋ ಥರ ಒಳಗಡೆ ವ್ಯಾಲ್ವ್ಸ್ ಇರುತ್ತೆ. ಸೊ ಅದು ಒಂದು ಕಪ್ ಶೇಪಲ್ಲಿ ಇರ್ತಕ್ಕಂಥ ವ್ಯಾಲ್ವ್ಸ್. ಸೊ ಯಾವಾಗ ಆ ವ್ಯಾಲ್ವ್ಸ್ ವೀಕ್ ಆಗುತ್ತೆ, ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಥವಾ ವ್ಯಾಲ್ಯುಲಾರ್ ಲೀಕೇಜ್ ಅಂತ ಹೇಳ್ತೀವಿ. ಸೊ ಅದರಿಂದ ಏನಾಗುತ್ತೆ, ಆ ಒಂದು ಜಾಗದಲ್ಲಿ ಬ್ಲಡ್ ಪೂಲಿಂಗ್ ಅಥವಾ ಬ್ಲಡ್ ಒಂದೇ ಕಡೆ ಶೇಖರಣೆ ಆಗುವಂಥದ್ದು. ಆದ್ದರಿಂದ ಏನಾಗುತ್ತೆ, ಆ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಸೊ ವೇನ್ಸು ಬಲ್ಜಾಗ್ತಾ ಹೋಗುವಂಥದ್ದು. ಜೊತೆಗೆ ವೇನ್ಸಿನ ಒಂದು ವಾಲ್ಸ್ ಏನಿರುತ್ತಲ್ಲ, ಸೊ ಅದು ಎಲಾಸ್ಟಿಕ್ ಫೈಬರಿಂದ ಕೂಡಿರುವಂಥದ್ದು. ಸೊ ಅಂಥ ಒಂದು ಎಲಾಸ್ಟಿಸಿಟಿ, ವೇನ್ಸಲ್ಲಿರುವಂಥ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಸೊ ಇದು ಉಪ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ ಜನರಲ್ ಆಗಿ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ? ಭಾಳಷ್ಟು ಕಾರಣಗಳಿಂದ ಈ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾದಂಥದ್ದು ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅಂತ ಏನು ಕರಿತೀವಿ. ಅಂದರೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ಬರುವಂಥ ಒಂದು ಚಾನ್ಸಸ್ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಸೊ ಕೆಲವೊಬ್ಬರಲ್ಲಿ ತುಂಬ ಯಂಗೇಜಲ್ಲೇ ಅರ್ಲಿ 20s ಮಿಡ್ 30ಸಲ್ಲೇ ಕಾಣಿಸ್ಕೊಳ್ಳುತ್ತೆ. ಎಲ್ಲೊಂದು ಕಡೆ ಜೆನೆಟಿಕಲಿ ಈ ವೇನ್ಸ್ ಏನಾದರೂ ವೀಕ್ ಆಗಿತ್ತು ಅಂತಂದರೆ ಅದು ಒಂದು ಪ್ರಮುಖವಾದಂಥ ಒಂದು ಕಾರಣ ಆಗುತ್ತೆ. ಸೊ ಹಾಗಾಗಿ ಅನುವಂಶೀಯತೆ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಯಂಗೇಜಲ್ಲಿ ಬರುವಾಗ ಎಲ್ಲೊಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅನ್ನೋದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಇದು ಹೊರತಾಗಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಏಜಿಂಗ್ ಅಂತ ಹೇಳ್ತೀವಿ. ಏಜ್ ಆಗ್ತಾ ಆಗ್ತಾ ವೇನ್ಸಿನ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗಿ ಸೊ ಏನಾಗುತ್ತೆ, ವಯೋಸಹಜವಾಗಿ ಬರ್ತಕ್ಕಂಥದ್ದು. ಸೊ ಅದು ಒಂದು ಪ್ರಮುಖವಾದಂಥ ಒಂದು ಕಾರಣ ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಜೊತೆಗೆ ಒಬೆಸಿಟಿ, ಬಾಡಿ ವೆಯ್ಟ್ ಹೆಚ್ಚಿದ್ದಂಥವರಲ್ಲಿ ಸೊ ಈಗೇನು ಏನಾಗುತ್ತೆ, ಸೊ ವೆಯ್ಟ್ ಜಾಸ್ತಿ ಆಗ್ತಾ ಹೋದಾಗೆ ವೇನ್ಸ್ ಮೇಲೆ ಪ್ರೆಷರ್ ಹೆಚ್ಚಾಗಿ ಸೊ ಅದರಿಂದ ಇಂಟರ್ನ್ ಏನಾಗುತ್ತೆ, ಈ ಒಂದು ವೆರಿಕೋಸ್ ವೇನ್ಸ್ ಡೆವಲಪ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ಪ್ರಮುಖವಾದಂಥ ಒಂದು ಕಾರಣ ಅಂದರೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಥವಾ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವೊಂದು ಆಕ್ಯುಪೇಷನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್, ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಲಾಂಗ್ ಅವರ್ಸಲ್ಲಿ ನಿಂತ್ಕೊಂಡು ವರ್ಕ್ ಮಾಡ್ತಾರೆ, ಅಂಥವರಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಡೆವಲಪ್ ಆಗ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾದಂಥ ಒಂದು ಆಕ್ಯುಪೇಷನ್ ಬಗ್ಗೆ ಹೇಳೋದಾದರೆ, ಲಾಂಗ್ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥ ಒಂದು ಆಕ್ಯುಪೇಷನ್ ಬಗ್ಗೆ ಹೇಳೋದಾದರೆ, ಸ್ಪೆಸಿಫೈ ಮಾಡೋದಾದರೆ ಕಂಡಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಗಾರ್ಮೆಂಟ್ ವರ್ಕರ್ಸ್ ಇರ್ಬೋದು, ಏರ್ ಸ್ಟೈಲಿಸ್ಟ್ ಇರ್ಬೋದು. ಸೊ ಇಂಥ ಒಂದು ಸ್ಪೆಸಿಫಿಕ್ ಆಕ್ಯುಪೇಷನಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇಂಥವರಲ್ಲೂ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ 5-10 ಇಯರ್ಸ್ ಅಥವಾ 15 ಇಯರ್ಸ್ ಈ ಥರ ಒಂದು ಲಾಂಗ್ ಇಯರ್ಸಲ್ಲಿ ಈ ಥರ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡಿದಾಗ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಮೋಸ್ಟ್ ಕಾಮನೆಸ್ಟ್ ಕಾಸ್ ಅಂತ ಕೂಡ ಹೇಳ್ಬೋದು. ಅಂದರೆ ಅವರ ಒಂದು ವೃತ್ತಿಗೆ ಸಂಬಂಧಪಟ್ಟಂಥ ಒಂದು ಕಾರಣದಿಂದ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರಣಗಳನ್ನ ನಾವು ನೋಡ್ಬೋದು. ಯಾರಲ್ಲಿ ಪೈಲ್ ಸಮಸ್ಯೆ ಇರುತ್ತೆ, ಅದು ಸೆಕೆಂಡ್ರಿ ಕಾಸ್ ಆಗಿ ವೆರಿಕೋಸ್ ವೇನ್ ಸಮಸ್ಯೆ ನೋಡ್ಬೋದು. ಅಥವಾ ಪ್ರೀವಿಯಸ್ ವೇನ್ ಇಂಜುರಿ ಏನಾದ್ರು ಆಯಿತು ಅಂತಂದರೆ ಅದರಿಂದ ಇಂಟರ್ನ್ ತೊಂದರೆ ಆಗ್ತಕ್ಕಂಥದ್ದು ಇರ್ಬೋದು. ಅಥವಾ ಸಿರೋಸಿಸ್ ಆಫ್ ಲಿವರ್ ಅನ್ನೋ ಒಂದು ಕಂಡೀಷನಲ್ಲಿ ಡೆವಲಪ್ ಆಗ್ಬೋದು, ಪೋರ್ಟಲ್ ಹೈಪರ್ ಟೆನ್ಷನ್ ಅನ್ನೋ ಒಂದು ಕಂಡೀಷನಲ್ಲಿ ಆಗ್ಬೋದು. ದೋಸ್ ಆರ್ ಆಲ್ ಸೆಕೆಂಡ್ರಿ ಕಾಸಸ್ ಅಥವಾ ಲೆಸ್ ಆಫನ್ ಸೀನ್. ಅಂದರೆ ಈ ಥರದ್ದೆಲ್ಲ ಕಾರಣಗಳಿಂದ ಬರುವಂಥ ಒಂದು ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಬಟ್ ಇದೆಲ್ಲ ಪ್ರಮುಖವಾದಂಥ ಕಾರಣ. ಇದ್ರ ಜೊತೆಗೆ ಅಫ್ಕೋರ್ಸ್ ವುಮೆನಲ್ಲಿ ಒಂದು ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ವುಮೆನ್ ಆಫ್ ಚೈಲ್ಡ್ ಬೇರಿಂಗ್ ಏಜ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ತುಂಬ ಜನರಲ್ಲಿ ಪ್ರೆಗ್ನೆನ್ಸಿಲಿ ಕಾಣಿಸ್ಕೊಳ್ಳುತ್ತೆ.
ಪೋಸ್ಟ್ ಡೆಲಿವರಿ ಕೆಲವೊಬ್ರಿಗೆ ನಾರ್ಮಲ್ ಆಗುತ್ತೆ, ಕೆಲವೊಬ್ರಿಗೆ ಹಾಗೆ ಪರ್ಸಿಸ್ಟ್ ಆಗುತ್ತೆ. ಯಾರಲ್ಲಿ ವೆಯ್ಟ್ ಕಡಿಮೆ ಆಗೋದಿಲ್ಲ ಅಂಥವ್ರಲ್ಲಿ ಪರ್ಸಿಸ್ಟ್ ಆಗ್ಬೋದು, ಅಥವಾ ಯಾರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಏನಾದ್ರು ಇತ್ತು ಅಂತಂದರೆ ಅಂಥವ್ರಲ್ಲಿ ಬರುವಂಥದ್ದು. ಎಸ್ಪೆಷಲಿ ಏನಾಗುತ್ತೆ, ಫೀಮೇಲ್ಸಲ್ಲಿ ಒಂದು ಪ್ರೆಗ್ನೆನ್ಸಿಲಿ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಬೇರೆ ಫ್ಯಾಕ್ಟರ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಈ ಒಂದು ಸಮಸ್ಯೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಏನಾಗುತ್ತೆ, ಎರಡು ಮೇಜರ್ ಹಾರ್ಮೋನ್ಸ್ ಇರುತ್ತೆ ಫೀಮೇಲ್ಸಲ್ಲಿ, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ. ಸೊ ಈ ಎರಡು ಹಾರ್ಮೋನ್ ಇಟ್ ಹ್ಯಾಸ್ ಎನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ವೇನ್ಸ್ ಅಂತ ಹೇಳ್ತೀವಿ, ಇಟ್ ಹ್ಯಾಸ್ ಎ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಅದರಿಂದ ಏನಾಗುತ್ತೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್, ಈ ಮೇಜರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ವೇನ್ಸ್ ರಿಲ್ಯಾಕ್ಸ್ ಆಗಿ ಬೇಗ ಸ್ವೆಲ್ಲಿಂಗ್, ಸೋಲನ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಫೀಮೇಲ್ಸಲ್ಲಿ ಸ್ವಲ್ಪ ಕಂಪೇರ್ ಟು ಮೆನ್ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಎಲ್ಲೊಂದು ಕಡೆ ಹಾರ್ಮೋನಲ್ ವೇರಿಯೇಷನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಭಾಳಷ್ಟು ಕಾರಣಗಳಿಂದ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಬರುತ್ತೆ. ಒಂದು ನಿರ್ದಿಷ್ಟವಾದಂಥ ಕಾರಣ ಇರ್ಬೋದು, ಅಥವಾ 2-3 ಫ್ಯಾಕ್ಟರ್ಸಿಂದನೂ ಕೂಡ, ಕಂಬೈನ್ಡ್ ಫ್ಯಾಕ್ಟರ್ಸಿಂದ ಈ ಒಂದು ಸಮಸ್ಯೆ ನಾವು ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ, ಸಿಂಪ್ಟಮ್ಸ್? ಎರಡು ರೀತಿ ನೋಡ್ತೀವಿ. ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೈನ್ಸ್ ಅಂತ ಅಂದರೆ ಕಾಣಿಸೋವಂಥದ್ದು, ಅಂದರೆ ಬೇರೆಯವ್ರು ಗುರುತಿಸಿ ಕೂಡ ಹೇಳ್ಬೋದು ಇದು ವೆರಿಕೋಸ್ ವೇನ್ ಸಮಸ್ಯೆ ಅಂತಲೇ. ಸೊ ಅಂದರೆ ವೇನ್ಸ್ ಅಲ್ಲಲ್ಲೇ ಊದ್ಕೊಳ್ಳುವಂಥದ್ದು, ಬಲ್ಜ್ ಆಗುವಂಥದ್ದು, ಗ್ರೀನಿಶ್ ಆಗಿ ಟರ್ನ್ ಆಗುವಂಥದ್ದು. ಎರಡು ರೀತಿ ವೇನ್ಸ್ ಇರುತ್ತೆ, ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಸೂಪರ್ಫಿಷಿಯಲ್ ವೇನ್ಸು ಒಂದು ಬಳ್ಳಿ ರೀತಿ ಕಾಣಿಸ್ಕೊಳ್ಳೋ, ಸ್ಪೈಡರ್ ವೆಬ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಸಬ್ಕ್ಯೂಟೇನಿಯಸ್ ರೀಜನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಡೀಪ್ ವೇನ್ಸಲ್ಲಿ ಅಫೆಕ್ಟ್ ಆದಾಗ ಅದು ಯಾವ ಜಾಗದಲ್ಲಿ ಮೇಲ್ಭಾಗದಲ್ಲಿ ಹರಡ್ಕೊಂಡಿರುತ್ತೆ ಅಂಥ ಕಡೆಯಲ್ಲಿ ಊದ್ಕೊಳ್ಳುವಂಥದ್ದು. ಸೊ ಇದು ಸೈನ್ಸ್ ಅಂತ ಹೇಳ್ತೀವಿ. ಇನ್ನು ಸಿಂಪ್ಟಮ್ಸ್ ಅಂತ ಬಂದಾಗ ಪೇಷಂಟ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಲಕ್ಷಣಗಳನ್ನ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಪ್ರಮುಖವಾಗಿ ಪೇಯ್ನ್ ಇನ್ ದ ಕಾಫ್ ಮಸಲ್ಸ್ ಅಥವಾ ಕ್ರ್ಯಾಂಪ್ಸ್ ಇನ್ ದ ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ. ಪೇಯ್ನ್ ಅಟ್ ನೈಟ್ ವೈಲ್ ಟೇಕಿಂಗ್ ರೆಸ್ಟ್ ಅಂತ ಹೇಳ್ತೀವಿ. ಅಂದರೆ ನೈಟ್ ಟೈಮ್ಸಲ್ಲಿ ರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪೇಯ್ನ್ ಬರುವಂಥದ್ದು ಇರುತ್ತೆ. ಇದು ಒಂದು ಟಿಪಿಕಲ್ ಫ್ಯೂಚರ್ ಅಂತ ಹೇಳ್ತೀವಿ. ಸೊ ಡೇ ಟೈಮಲ್ಲಿ ಅವ್ರು ಯಾವುದೇ ಥರ ನಿಂತ್ಕೊಳ್ಳೋದು, ನಡೆಯೋದು, ಏನೇ ಮಾಡೋದು ಪ್ರಾಬ್ಲಮ್ ಆಗೋದಿಲ್ಲ. ನೈಟ್ ಟೈಮ್ಸಲ್ಲಿ ಪೇಯ್ನ್ ಬರುವಂಥದ್ದು. ಸೊ ಅದೊಂದು ಟಿಪಿಕಲ್ ಫ್ಯೂಚರ್. ಜೊತೆಗೆ ಡಲ್ ಏಕಿ ಫೀಲಿಂಗ್ ಅರೌಂಡ್ ಆ್ಯಂಕಲ್ ಜಾಯಿಂಟ್ ಜಾಗದಲ್ಲಿ ಪೇಯ್ನ್ ಬರೋದು, ಕಾಲಲ್ಲಿ ಭಾರ ಅನಿಸೋವಂಥದ್ದು, ಅಥವಾ ಕ್ರ್ಯಾಂಪ್ಸ್ ಡೆವಲಪ್ ಆಗುವಂಥದ್ದು, ಅಥವಾ ಸ್ವೆಲ್ಲಿಂಗ್ ಬರುವಂಥದ್ದು ಆನ್ ಆ್ಯಂಡ್ ಆಫ್, ಅಥವಾ ಸ್ಕಿನ್ನಿನ ಭಾಗ ಏನಿರುತ್ತೆ ಮೇಲಿನ ಒಂದು ಸ್ಕಿನ್ ಕಲರ್ ಗ್ರ್ಯಾಜುವಲ್ ಆಗಿ ಚೇಂಜಸ್ ಆಗಿ ಸೊ ಅಲ್ಲಿ ಹಾರ್ಡ್ ಆಗುವಂಥ ಟೆಂಡರ್ನೆಸ್ ಅಂತ ಹೇಳ್ತೀವಿ. ಜೊತೆಗೆ ಡ್ರೈನೆಸ್ ಆಗಿ ಸ್ಕಿನ್ನು ಇಚ್ಚಿಂಗ್ ಡೆವಲಪ್ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಲಕ್ಷಣಗಳು ಆನ್ ಆ್ಯಂಡ್ ಆಫ್ ಕಾಣಿಸ್ಕೊಳ್ತಾ ಇರುತ್ತೆ. ಈ ವೆರಿಕೋಸ್ ವೇನ್ ಸಮಸ್ಯೆಯಲ್ಲಿ ಮುಖ್ಯವಾಗಿ ಪೇಯ್ನ್ ಅಥವಾ ಸ್ವೆಲ್ಲಿಂಗ್ ಇದೆಲ್ಲದು ಕೂಡ ಲೇಟೆಸ್ಟ್ ಸ್ಟೇಜಸಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಫಸ್ಟು ಏನಾಗುತ್ತೆ, ವೇನ್ಸ್ ಅಲ್ಲೇ ಊದ್ಕೊಳ್ಳುವಂಥದ್ದು, ಅಥವಾ ಯಾವ ಜಾಗದಲ್ಲಿ ಅದು ಹರಡ್ಕೊಂಡಿದ್ರೆ ಆ ಕಡೆಯಲ್ಲೆಲ್ಲ ಸೋಲನ್ ಆಗುವಂಥದ್ದು. ಈ ಥರದ ಲಕ್ಷಣಗಳು ತುಂಬ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ತುಂಬ ಜನ ಇನ್ಫ್ಯಾಕ್ಟ್ ಮಂಡಿ ಹಿಂಭಾಗದಲ್ಲಿ ಪಾಪ್ಲಿಟಿಯಲ್ ಫೋಸಾ ಅಂತ ಹೇಳ್ತೀವಿ. ಸೊ ಅಲ್ಲಿರುವಂಥ ಒಂದು ಜಾಗದ ವೇನ್ಸ್ ಏನಿರುತ್ತೆ, ಪಾಪ್ಲಿಟಿಯಲ್ ವೇನ್ಸ್, ಅಲ್ಲಿ ಗಂಟು ರೀತಿ ಊದ್ಕೊಳ್ಳುವಂಥದ್ದು, ಅಥವಾ ಫಿಮೋರಲ್ ವೇನ್, ಸಫೆನಸ್ ವೇನ್, ಈ ಥರ ಹಲವಾರು ವೇನ್ಸ್ ಇರುತ್ತೆ. ಸೊ ಆ ಒಂದೊಂದು ಜಾಗದಲ್ಲಿ ಊದ್ಕೊಂಡು ನಂತರ ಹಾಗೆ ಅವರು ನಿರ್ಲಕ್ಷ್ಯ ಮಾಡಿದ್ರು, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಸರಿಯಾಗಿ ಇದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತಂದಾಗ ಅದು ಎಲ್ಲ ಕಡೆ ಅದು ನಿಧಾನಕ್ಕೆ ಬಲ್ಜ್ ಆಗ್ತಾ ಹೋಗುತ್ತೆ. ಸಿಗ್ನಿಫಿಕೆಂಟಾಗಿ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಕಾಲಿನ ಭಾಗದ ಒಂದು ಸ್ಕಿನ್ ಕಲರ್ ಏನಿರುತ್ತಲ್ಲ ಅದು ಗ್ರ್ಯಾಜುವಲ್ ಆಗಿ ಚೇಂಜಸ್ ಆಗ್ತಾ ಬರುತ್ತೆ. ಸೊ ಬ್ಲೂಯಿಶ್ ಆಗಿ ಟರ್ನ್ ಆಗೋದು, ಅಥವಾ ಬ್ಲ್ಯಾಕಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಹೇಳಿದಾಗೆ ತುಂಬ ಟೆಂಡರ್ನೆಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕ್ರಮೇಣವಾಗಿ ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಕಾಮನ್ ಆಗಿ ನೋಡೋದಾದರೆ ಎಲ್ಲೊಂದು ಕಡೆ ಮಿಡ್ಲ್ ಏಜ್ ಗ್ರೂಪಲ್ಲಿ ಕಾಮನ್ ಆಗಿ ನೋಡ್ತಾ ಇದ್ದೀವಿ, ಬಿಟ್ವೀನ್ 20 to 50 ಇಯರ್ಸ್ ಏಜ್ ಗ್ರೂಪಲ್ಲಿ. ಎಲ್ಲೊಂದು ಕಡೆ ಹೇಳಿದಾಗೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಅತಿ ಸಾಮಾನ್ಯವಾದಂಥ ಒಂದು ಕಾರಣ ಅಂತಲೇ ಹೇಳ್ಬೋದು. ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡೋದು, ಈ ಥರದ್ದೆಲ್ಲ ಸ್ಟ್ರೆನ್ನಸ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಾ ಹೋಗ್ತಾರೆ ಅಂಥವರಲ್ಲಿ ಈ ಒಂದು ಕಂಡೀಷನ್ ಡೆವಲಪ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಮೇಯ್ನ್ ಕಾಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಹೇಳಿದಾಗೆ ಕೆಲವೊಬ್ಬರು ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಕಂಬೈನ್ ಆಗ್ಬೋದು, ಅಥವಾ ಒಬೆಸಿಟಿ ಅನ್ನೋ ಒಂದು ಫ್ಯಾಕ್ಟರ್ ಇರ್ಬೋದು, ಅಥವಾ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಕೂಡ ಟ್ರಿಗರ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಇನ್ನು ಈ ಸಮಸ್ಯೆ ಯಾವ ಭಾಗದಲ್ಲಿ, ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಅಂದರೆ ಮುಖ್ಯವಾಗಿ ಲೋವರ್ ಎಕ್ಸ್ಟ್ರಿಮಿಟೀಸ್ ಅಂತ ಹೇಳ್ತೀವಿ. ಅಂದರೆ ತೈ ಮತ್ತು ಕಾಲಿನ ಭಾಗದಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಅದೆಲ್ಲ ಪೆರಿಫೆರಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಸೊ ಫ್ರಮ್ ಹಾರ್ಟ್ ಟುವರ್ಡ್ಸ್ ಪೆರಿಫೆರಿ ಏನು ಬ್ಲಡ್ ಫ್ಲೋ ಆಗುತ್ತೆ ಅದು ಆರ್ಟ್ರೀಸ್ ಮೂಲಕ ಆಗುತ್ತೆ. ಸೊ ಆ ಒಂದು ಬ್ಲಡ್ ರಿವರ್ಸ್ ಫ್ಲೋ ಆಗೋದು ಫ್ರಮ್ ಪೆರಿಫೆರಿ ಟುವರ್ಡ್ಸ್ ಹಾರ್ಟ್ ಆಗೋದು ಥ್ರೂ ವೇನ್ಸ್. ಸೊ ಹಾಗಾಗಿ ಎಸ್ಪೆಷಲಿ ಎಕ್ಸ್ಟ್ರಿಮಿಟೀಸ್ ಪಾರ್ಟ್ ಅಂತ ಬಂದಾಗ ಕಾಲಿನ ಭಾಗ ಮತ್ತು ತೈ ರೀಜನ್, ಅಂದರೆ ಹಾರ್ಟಿಂದ ದೂರ ಇರುವಂಥ ಒಂದು ಪಾರ್ಟ್ಸ್ ಏನಿರುತ್ತಲ್ಲ, ಸೊ ಅಂಥ ಅದರಲ್ಲೂ ಏನಾಗುತ್ತೆ, ನಿಂತಾಗ ಎಗೇನ್ಸ್ಟ್ ಗ್ರಾವಿಟಿ ಅದು ಬ್ಲಡ್ ಫ್ಲೋ ಆಗಬೇಕಾಗತ್ತೆ. ಸೊ ಆ ಒಂದು ಬ್ಲಡ್ ಫ್ಲೋನಲ್ಲಿ ವ್ಯತ್ಯಾಸ ಆದಾಗ, ರಕ್ತ ಚಲನೆಯಲ್ಲಿ ವ್ಯತ್ಯಾಸ ಆದಾಗಲೇ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಬರುವಂಥದ್ದು. ಸೊ ಹಾಗಾಗಿ ಇದು ತೈ ಮತ್ತು ಲೆಗ್ ರೀಜನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಶುರು ಆದಮೇಲೆ ಇದರಿಂದ ಬೇರೆ ಬೇರೆ ಕಾಯಿಲೆಗಳೇನಾದರೂ ಶುರು ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ ಅಂತ?
ಅದೇ ಕಾಂಪ್ಲಿಕೇಶನ್ಸ್ ಅಂತ ನಾವು ನೋಡಿದಾಗ ಸೊ ಕ್ರಮೇಣವಾಗಿ ಹೇಳಿದಾಗೆ ಲಾಂಗ್ ಟರ್ಮಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಮತ್ತೆ ಅವರು ಅದೇ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡೋದು ಯಾವುದೇ ಥರ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಮುಖ್ಯವಾಗಿ ಸ್ಕಿನ್ ಡ್ರೈನೆಸ್ ಜಾಸ್ತಿಯಾಗಿ ಇಚ್ಚಿಂಗ್ ಕನ್ವರ್ಟ್ ಆಗಿ ಅದು ಎಕ್ಸಿಮ್ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಒಂದು 60% ಪೇಷಂಟ್ಸಲ್ಲಿ ಕಂಡು ಬರುವಂಥ ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಈ ಒಂದು ವೇನ್ಸಲ್ಲಿ ಏನು ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ಸೊ ಅದು ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಇರೋದ್ರಿಂದ ಇದು ಒಂದೇ ಕಡೆ ಶೇಖರಣೆ ಆದಾಗ ಸೊ ಏನಾಗುತ್ತೆ, ಬೇಗ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಫೇವರ್ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಇಂಟರ್ನ್ ಏನಾಗುತ್ತೆ, ಮೇಲ್ಭಾಗದ ಒಂದು ಸ್ಕಿನ್ ಬೇಗ ಡ್ರೈ ಆಗೋದು, ಇಚ್ಚಿಂಗ್ ಆಗೋದು ಅಥವಾ ಎಕ್ಸಿಮ್ ಅಂದರೆ ಒಂದು ಸ್ಕಿನ್ ಅಲರ್ಜಿ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಸ್ಟ್ಯಾಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಿನ ಜನರಲ್ಲಿ ಈ ಒಂದು ಕಾಂಪ್ಲಿಕೇಶನ್ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ವೇನ್ಸಿನ ಜೊತೆಗೆ ನರ್ವ್ಸ್ ಕೂಡ ಇರುತ್ತೆ. ಸೊ ವೇನ್ಸ್ ಅಫೆಕ್ಟ್ ಆದಾಗ ನರ್ವ್ಸ್ ಕೂಡ ಡ್ಯಾಮೇಜ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ಕಾಲಲ್ಲಿ ಉರಿ ಬರುವಂಥದ್ದು, ನಮ್ನೆಸ್ ಬರುವಂಥದ್ದೆಲ್ಲ ಇರುತ್ತೆ. ಸೊ ನರ್ವಿನ ಒಂದು ಕವರಿಂಗ್ ಲೇಯರ್ನ ಮೈಲಿನ್ ಶೀಟ್ ಅಂತ ಹೇಳ್ತೀವಿ. ಸೊ ಅದು ಡ್ಯಾಮೇಜ್ ಆಗೋದ್ರಿಂದ ಈ ಥರ ಒಂದು ತೊಂದರೆ ಬರುವಂಥದ್ದು ಇರುತ್ತೆ. ಸೊ ಅದು ಕೂಡ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಜೊತೆಗೆ ಆ ಭಾಗದ ಕಾಲಿನ ಭಾಗದಲ್ಲಿ ಏನಾದರೂ ವೂಂಡ್ ಆಯಿತು, ಚಿಕ್ಕದು ಗಾಯ ಆಯಿತು ಅಂದರೆ ಅದು ಹೀಲ್ ಆಗೋದೆ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದು ಇರುತ್ತೆ. ಸೊ ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ತುಂಬ ಕೆಲವೊಬ್ಬರಲ್ಲಿ ಅಂದರೆ ಹೆಚ್ಚಿನ ಜನರಲ್ಲಿ ಕಂಟ್ರೋಲಿಗೆ ಬಂದಿಲ್ಲ ಅಂತ ಅಂದಾಗ ಈ ಒಂದು ವೆರಿಕೋಸ್ ಅಲ್ಸರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ತುಂಬ ಪೇಯ್ನ್ಫುಲ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಅವರ ಒಂದು ಕಾಲಲ್ಲಿ ಊತ ಬರುವಂಥದ್ದು, ವೂಂಡ್ ಆಗೋದು, ಈ ಥರದ್ದೆಲ್ಲ ಲಕ್ಷಣಗಳು ಹೆಚ್ಚಾಗಿ ಅಂದರೆ ವೆರಿಕೋಸ್ ಅಲ್ಸರ್ ಕೂಡ ಹೆಚ್ಚಿನ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ, ಕಂಟ್ರೋಲಿಗೆ ಬಂದೇ ಇದ್ದಂಥವರಲ್ಲಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ವೆರಿಕೋಸ್ ವೇನ್ಸ್ ಜೊತೆಗೆ ಸಪೋಸ್ ಅವ್ರಿಗೇನಾದ್ರು ಅಂಡರ್ಲೈನ್ ಡಿಸೀಸ್ ಕಂಡೀಷನ್, ಡಯಾಬಿಟಿಸ್ ಸಮಸ್ಯೆ ಏನಾದ್ರು ಇತ್ತು ಅಂತಂದಾಗ ಏನಾಗುತ್ತೆ, ಇಂಥ ಒಂದು ಕಾಂಪ್ಲಿಕೇಶನ್ಸ್ ಅನ್ನೋದು ಬೇಗನೆ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಈ ಒಂದು ವೇನ್ಸಲ್ಲಿ ಏನು ಬ್ಲಡ್ ಶೇಖರಣೆ ಆಗ್ತಿರುತ್ತೆ ಪೂಲಿಂಗ್, ಸೊ ಅದು ಇಂಪ್ಯೂರ್ ಬ್ಲಡ್ ಆಗಿರೋದ್ರಿಂದ ಸೊ ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಸ್ವಲ್ಪ ಹೈ ಆಗುತ್ತೆ, ಸೊ ಅವಾಗ ಏನಾಗುತ್ತೆ, ಬೇಗನೆ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಫೇವರ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ವೆರಿಕೋಸ್ ವೇನ್ಸ್ ಕಂಡೀಷನ್ ಜೊತೆಗೆ ಬೇರೆ ಥರದ ಡಿಸೀಸ್ ಏನಾದ್ರು ಇತ್ತು ಅಂತಂದರೆ ಅವಾಗ ಇನ್ನೂ ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದ್ರ ಜೊತೆಗೆ ಈ ಒಂದು ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಒಂದೇ ಕಡೆ ಶೇಖರಣೆ ಆದಾಗ ಸೊ ಅದು ಕ್ಲಾಟ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನೇ ನಾವು ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ DVT ಅಂತ ಕರಿತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್, ವಿಚ್ ಇಸ್ ಅ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್. ತುಂಬ ಜನರಲ್ಲಿ ಕಂಡುಬರುವಂಥ ಒಂದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ಆ ಕ್ಲಾಟ್ ಆಗಿದ್ದು ಟ್ರಾವೆಲ್ ಮಾಡಿ ಬೇರೆ ಬ್ಲಡ್ ವೆಸಲ್ಗೆ ಬ್ಲಾಕ್ ಮಾಡ್ತು ಅಂದರೆ ಅವಾಗ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನೋಡ್ತೀವಿ. ಅದನ್ನ ನಾವು ಎಂಬಾಲೈ ಅಂತ ಕರಿತೀವಿ ಅಥವಾ ಎಂಬಾಲಿಸಮ್, ಪಲ್ಮನರಿ ಎಂಬಾಲಿಸಮ್ ಅಥವಾ ಬೇರೆ ಥರದ್ದು. ಅದೆಲ್ಲ ಲಾಂಗ್ ಟರ್ಮಲ್ಲಿ ತುಂಬ ವರ್ಷ ನೆಗ್ಲೆಕ್ಟ್ ಮಾಡಿದಂಥವರಲ್ಲಿ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಸ್ಲೋಲಿ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ಇದೆಲ್ಲ ಒಂದು ದೀರ್ಘಕಾಲದ ಸಮಸ್ಯೆ, ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ. ನಿರ್ಲಕ್ಷ್ಯ ಮಾಡೋದು, ಸರಿಯಾದಂಥ ಒಂದು ಪ್ರಾಮುಖ್ಯತೆ ಕೊಡದೇ ಇರುವಂಥದ್ದು, ಸರಿಯಾದಂಥ ಒಂದು ಔಷಧಿ ತಗೊಳ್ಳದೇ ಇರುವಂಥದ್ದು ಅಥವಾ ಒಂದು ಡಯಾಗ್ನೋಸಿಸೇ ಮಾಡದೇ ಇರುವಂಥದ್ದು, ಈ ಥರದ್ದೆಲ್ಲ ನಿರ್ಲಕ್ಷ್ಯ ಮಾಡುವಂಥವರಲ್ಲಿ ಆ ಒಂದು ಹಂತಕ್ಕೆ ತಲುಪುವಂಥದ್ದು ಇರುತ್ತೆ. ಸೊ ಇದೆಲ್ಲ ಕ್ರಮೇಣವಾಗಿ ಓವರ್ ಎ ಪೀರಿಯಡ್ ಆಫ್ ಮಂತ್ಸ್ ಅಥವಾ ಇಯರ್ಸ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಯಾವ ಏಜಲ್ಲಿ ಬಂದಿರುತ್ತೆ, ಸೊ ಇದೆಲ್ಲದೂ ಕೂಡ ನೋಡಬೇಕಾಗತ್ತೆ. ಜೊತೆಗೆ ಪ್ರಮುಖವಾಗಿ ಇದರಲ್ಲಿ ಸ್ಟೇಜಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ವಿತಿನ್ 6 ಮಂತ್ಸ್ 1 ಇಯರ್ ಈ ಥರ ಟೈಮ್ ಪೀರಿಯಡಲ್ಲಿ ಏನಾರೋ ಸಮಸ್ಯೆ ಬರ್ತಿದೆ ಅಂತ ಅಂದಾಗ ಸೊ ಇದನ್ನು ನಾವು ಮೈಲ್ಡ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ಮೈಲ್ಡ್ ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಈ ಥರದ್ದೆಲ್ಲ ಲಕ್ಷಣಗಳನ್ನ ತುಂಬ ಜನರಲ್ಲಿ ಇನಿಷಿಯಲ್ 1 ಇಯರ್ ಅಥವಾ ಲೆಸ್ ದೆನ್ 2 ಇಯರ್ಸ್ ಈ ಥರ ಟೈಮ್ ಪೀರಿಯಡಲ್ಲಿ ನೋಡ್ತೀವಿ. ಸ್ವಲ್ಪ ಪ್ರೋಗ್ರೆಸ್ ಆಯಿತು 2-3 ಇಯರ್ಸಿಂದ ಇದೆ ಅಂತ ಅಂದಾಗ ಸೊ ನಾವು ಮೈಲ್ಡ್ ಟು ಮಾಡ್ರೇಟ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಇದು ಸ್ಟೇಜ್ 2 ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಇದು ಕೊನೆ ಹಂತಕ್ಕೆ ತಲುಪ್ತು ಅಂತಂದಾಗ ಹೇಳಿದಾಗೆ ಸೊ ಅಲ್ಲಲ್ಲಿ ವೇನ್ಸ್ ಬಲ್ಜಾಗಿ ಗಂಟು ರೀತಿ ಆಗಿದೆ ಅಥವಾ ಸ್ಕಿನ್ ಕಲರ್ ತುಂಬ ಚೇಂಜಸ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನು ನಾವು ಈವನ್ ಅದು ಸ್ಕ್ಯಾನ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಸಿವಿಯರ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ, ಸಿವಿಯರ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಹಲವಾರು ಥರದ ಒಂದು ಜಂಕ್ಷನ್ಸ್ ಇರುತ್ತೆ, ಸ್ಯಾಫಿನೋಫಿಮೊರಲ್ ಜಂಕ್ಷನ್ ಅಂತ ಇರುತ್ತೆ. ಅಂದರೆ ವ್ಯಾಲ್ಸ್ ಇರುವಂಥ ಒಂದು ಜಾಗದಲ್ಲಿ ಎಲ್ಲೆಲ್ಲಿ ಅದು ವೀಕ್ ಆಗಿದೆ ಎಲ್ಲ ಕ್ಲಿಯರಾಗಿ ಗೊತ್ತಾಗ್ತಕ್ಕಂಥದ್ದು. ಡಾಪ್ಲರ್ ವಿನೋಗ್ರಫಿ ಅಂತ ಒಂದು ಸ್ಕ್ಯಾನ್ ಇರುತ್ತೆ. ಸೊ ಅದನ್ನು ಮಾಡಿಸಿದಾಗ ಬ್ಲಡ್ ಫ್ಲೋ ಯಾವ ಥರ ಆಗ್ತಾಯಿದೆ, ಯಾವ ಜಾಗದ ಒಂದು ವೇನ್ಸಲ್ಲಿ ಯಾವ ಥರ ಬ್ಲಡ್ ಫ್ಲೋ ಆಗ್ತಾಯಿದೆ, ಯಾವೊಂದು ಹಂತದಲ್ಲಿ ಸಮಸ್ಯೆ ಆಗಿದೆ, ಸೂಪರ್ಫಿಷಿಯಲ್ ವೇನ್ಸ್ ಮಾತ್ರ ಅಫೆಕ್ಟ್ ಆಗಿದೆಯಾ, ಡೀಪ್ ವೇನ್ಸ್ ಅಫೆಕ್ಟ್ ಆಗಿದೆಯಾ, ಎಲ್ಲದೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಜನರಲ್ಲಿ ಸೂಪರ್ಫಿಷಿಯಲ್ ವೇನ್ಸ್ ಫಸ್ಟ್ ಅಫೆಕ್ಟ್ ಆಗುತ್ತೆ. ಸೊ ಇನಿಷಿಯಲ್ ಫ್ಯೂ ಇಯರ್ಸ್ ಅದು ಮಾತ್ರ ತೊಂದರೆ ಆಗಿರುತ್ತೆ. ಆಗಲೇ ಅವರು ಎಚ್ಚರ ವಹಿಸಿ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗನೆ ವಾಸಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆಗಲೂ ಅವರು ನಿರ್ಲಕ್ಷ್ಯ ಮಾಡಿದಾಗ ಎಲ್ಲೊಂದು ಕಡೆ ಡೀಪ್ ವೇನ್ಸ್ ಅಫೆಕ್ಟ್ ಆಗಿ ಇನ್ನೂ ಸಿವಿಯರ್ ಆಗಿ ಅಂದರೆ ಗ್ರ್ಯಾಜುವಲ್ ಆಗಿ ತೊಂದರೆ ಆಗ್ತಕ್ಕಂಥದ್ದು ಕೂಡ ನಾವು ಕೆಲವೊಂದು ಪೇಷಂಟ್ಸಲ್ಲಿ ನೋಡ್ತಕ್ಕಂಥದ್ದಿದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತಾ ಹೇಗೆ? ಅದೇ ಹೇಳಿದಾಗೆ ಒಂದು ಕ್ಲಾಟ್ ಆಗಿದ್ದು ಏನಾಗುತ್ತೆ ಅದು ಎಂಬೋಲೈ ಅಂತ ಕರಿತೀವಿ. ಸೊ ಅದು ಒಂದು ಮೇಜರ್ ಬ್ಲಡ್ ವೆಸಲ್ಗೆ ಬ್ಲಾಕ್ ಮಾಡಿದ್ರೆ ಅವಾಗ ಆ ಥರದ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ಎಸ್ಪೆಷಲಿ ಹಾರ್ಟ್
ಹಾರ್ಟ್ಗೆ ಬ್ಲಡ್ ಫ್ಲೋ ಮಾಡೋಂಥ ಕರೋನರಿ ಆರ್ಟ್ರಿ ಅಂತ ಹೇಳ್ತೀವಿ. ಸೊ ಅದು ಬ್ಲಾಕೇಜ್ ಆಯಿತು ಅಂದಾಗ ಈ ಥರದ್ದೆಲ್ಲ ರಿಸ್ಕ್ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದೆಲ್ಲ ರೇರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಅದಕ್ಕೂ ಮುಂಚೆನೇ ಅವ್ರಿಗೆ ಒಂದು ಕಾಲಲ್ಲಿ ಪೇಯ್ನ್ ಹೆಚ್ಚಾಗುವಂಥದ್ದು ಅಥವಾ ಕಾಲಿನಲ್ಲಿ ಭಾರ ಜಾಸ್ತಿ ಆಗೋದು, ಸ್ವೆಲ್ಲಿಂಗ್ ಆಗೋದು, ಅಥವಾ ಹೇಳಿದಾಗೆ ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ತುಂಬಾ ಎಫೆಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದು, ಅಥವಾ ಸ್ವಲ್ಪ ದೂರ ವಾಕ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುವಂಥದ್ದು, ಅಥವಾ ಮೆಟ್ಲು ಹತ್ತೋದಕ್ಕೆ ಕ್ಲೈಂಬಿಂಗ್ ಸ್ಟೇರ್ಸ್ ಅದಕ್ಕೂ ಕಷ್ಟ ಆಗುವಂಥ ಈ ಥರದ್ದು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ರೆಸ್ಟ್ರಿಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಕ್ರಮೇಣವಾಗಿ ಒಂದೊಂದು ರೀತಿಯಾದಂಥ ಒಂದು ಕಾಂಪ್ಲಿಕೇಶನ್ಸ್ ನಾವು ಈ ಒಂದು ವೆರಿಕೋಸ್ ವೇನ್ಸಲ್ಲಿ ನೋಡೋದ್ರಿಂದ ಎಂಡ್ ಸ್ಟೇಜಿಗೆ ತಲುಪಿದಾಗ ಎಲ್ಲೊಂದು ಕಡೆ ಆ ಥರದ ಕಾಂಪ್ಲಿಕೇಶನ್ಸ್ ಬರುತ್ತೆ. ಅದಕ್ಕೆ ಮುಂಚೆನೇ ಈ ಥರದ್ದೆಲ್ಲ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಂದರೆ ಬೇರೆ ಥರದ ಕಾಂಪ್ಲಿಕೇಶನ್ಸ್ ಜಾಸ್ತಿ ನೋಡ್ತಕ್ಕಂಥ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ? ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಸೊ ಎಲ್ಲ ಥರದ ಒಂದು ಡಿಸೀಸ್ ಕಂಡೀಷನ್ ಏನಿದೆ, ಅವರ ಡಿಸೀಸ್ ಪಿಕ್ಚರ್ ಏನಿದೆ ಎಲ್ಲ ತಿಳ್ಕೊಬೇಕಾಗತ್ತೆ. ಸೊ ಆ ಒಂದು ಡಿಸೀಸ್ ಕಂಡೀಷನ್ ಯಾವ ಒಂದು ಹಂತದಲ್ಲಿದೆ, ಯಾವ ವಯಸ್ಸಲ್ಲಿ ಅವ್ರಿಗೆ ಬಂದಿದೆ, ಯಾವ ಕಾರಣಕ್ಕಾಗಿ ಅವ್ರಿಗೆ ಸಮಸ್ಯೆ ಶುರುವಾಗಿದೆ, ರೂಟ್ ಕಾಸ್ ಏನಿದೆ, ಸೊ ಇದೆಲ್ಲದು ತಿಳ್ಕೊಂಡಾಗ ಒಂದು ಪ್ರಾಪರಾಗಿ ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅವರಲ್ಲಿ ಸಿಮ್ಟಮ್ಸ್ ಯಾವ ಥರ ಕಾಣಿಸ್ಕೊಳ್ತಾ ಇದೆ, ರೋಗ ಲಕ್ಷಣ, ಕ್ಲಿನಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ನೋಡಿದಾಗ ಒಂದು ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸೊ ಡಯಾಗ್ನೋಸಿಸ್ ಮಾಡುವಾಗ ಪಾಸ್ಟ್ ಹಿಸ್ಟ್ರಿ, ಮುಂಚೆ ಅವ್ರಿಗೆ ಏನಾದ್ರು ಇದೇ ಥರ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡು ಕಡಿಮೆ ಆಗಿತ್ತಾ, ಅಥವಾ ಫ್ಯಾಮಿಲಿಲಿ ಯಾರಿಗಾದ್ರು ಇದೇ ಥರ ಸಮಸ್ಯೆ ಇದೆಯಾ, ಅಥವಾ ವೇನ್ ಇಂಜುರಿ ಏನಾದ್ರು ಆಗಿದೆಯಾ, ಸೊ ಈ ಥರದ್ದೆಲ್ಲ ನೋಡಬೇಕಾಗತ್ತೆ. ಜೊತೆಗೆ ಅವರಲ್ಲಿ ಅಂಡರ್ಲೈನ್ ಡಿಸೀಸ್ ಕಂಡೀಷನ್ಸ್ ಏನಾದ್ರು ಇದೆಯಾ ಇದೆಲ್ಲ ತಿಳ್ಕೊಂಡು, ಜೊತೆಗೆ ವೇನ್ಸ್ ಲೋಕಲ್ ಎಕ್ಸಾಮಿನೇಷನ್ ಮೂಲಕ ಏನಾಗಿದೆ ಅಂತ ತಿಳ್ಕೊಂಡು ನಂತರ ಒಂದು ಡಯಾಗ್ನೋಸಿಸ್ ಅಂದರೆ ಎಸ್ಪೆಷಲಿ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಅಂತ ಬಂದಾಗ ಡಾಪ್ಲರ್ ವೀನೋಗ್ರಫಿ ಸ್ಕ್ಯಾನ್ ಅಂತ ಹೇಳಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಇದರಲ್ಲಿ ಕ್ಲಿಯರಾಗಿ ಸ್ಟೇಜಸ್ ನಾನು ಆಗಲೇ ಹೇಳಿದಾಗ ಯಾವ ಸ್ಟೇಜಲ್ಲಿದೆ, ಯಾವ ಜಾಗದ ಒಂದು ವೇನ್ ಯಾವ ಒಂದು ಹಂತಕ್ಕೆ ಅದು ಅಫೆಕ್ಟ್ ಆಗಿದೆ ಎಲ್ಲದನ್ನು ತಿಳ್ಕೊಂಡಾಗ ಆ ಒಂದು ಸಮಸ್ಯೆನ ಎಷ್ಟು ಕಾಲ ಅವರು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ, ಯಾವ ಒಂದು ಹಂತಕ್ಕೆ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲದನ್ನು ಅವ್ರಿಗೆ ಕ್ಲಿಯರಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂದರೆ ಡಿಸೀಸ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಅದನ್ನು ಅಸೆಸ್ ಮಾಡಬೇಕು ಅಂತಂದಾಗ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ನೋಡಬೇಕಾಗತ್ತೆ. ಜೊತೆಗೆ ತುಂಬ ಜನರಲ್ಲಿ ಏನಾಗುತ್ತೆ, ಈ ಕಾಂಪ್ಲಿಕೇಶನ್ಸಲ್ಲೂ ಕೂಡ ಎರಡು ರೀತಿ ನೋಡ್ತೀವಿ, ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಕಾಂಪ್ಲಿಕೇಶನ್ ಅಂತ. ಅಕ್ಯೂಟ್ ಕಾಂಪ್ಲಿಕೇಶನ್ ಅಂತ ಅಂದರೆ ವೇನ್ ಸಡನ್ನಾಗಿ ಬಲ್ಜ್ ಆಗಿ ರಪ್ಚರ್ ಆಗೋವಂಥದ್ದು, ಹೆಮೊರೇಜ್ ಆಗುವಂಥದ್ದು, ಸಿವಿಯರ್ ಬ್ಲಡ್ ಲಾಸ್ ಆಗುವಂಥದ್ದು. ಸೊ ಇದೆಲ್ಲದೂ ಕೂಡ ಏನಾಗುತ್ತೆ, ಇಂಥ ಒಂದು ಕಂಡೀಷನಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಅವಶ್ಯಕತೆ ಇರುತ್ತೆ. ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಈ ಥರದ್ದೆಲ್ಲ ಸಮಸ್ಯೆಗಳು, ವೆರಿಕೋಸ್ ಅಲ್ಸರ್, ವೆರಿಕೋಸ್ ಎಕ್ಸಮಾ ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಅವರು ಏನಾದ್ರು ಆಲ್ರೆಡಿ ವೆರಿಕೋಸ್ ಅಂದರೆ ಕಾಂಪ್ಲಿಕೇಶನ್ ಹಂತದಲ್ಲಿ ಇದ್ದಾಗ ಬಂದಿದ್ದಾರಾ, ಅಥವಾ ಅದಕ್ಕೆ ಮುಂಚೆನೇ ಬಂದಿದೆಯಾ, ಇದೆಲ್ಲ ನೋಡಿದಾಗ ಅವ್ರಿಗೆ ಯಾವ ಒಂದು ಹಂತಕ್ಕೆ ಸರಿಪಡಿಸ್ಬೋದು, ಅಥವಾ ಯಾವ ಥರದ ಒಂದು ಏನಾಗುತ್ತೆ ವೇನ್ಸ್ ಎಲಾಸ್ಟಿಸಿಟಿ ಅಂತ ಏನಿದೆಯಲ್ಲ, ಸೊ ಅದು ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅದು ಬಲ್ಜ್ ಆಯಿತು ಅಂತಂದಾಗ ನಾರ್ಮಲಿ ತರೋಂಥ ಒಂದು ಚಾನ್ಸ್ ಇರುತ್ತೆ. ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆಯಿತು ಅಂದಾಗ ಎಲ್ಲ ಒಂದು ಕಡೆ ಲಿಮಿಟೇಷನ್ಸ್ ಅನ್ನೋದು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಎಷ್ಟು ಅರ್ಲಿಯಾಗಿ ಅವರು ಬಂದು ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಸಮಸ್ಯೆನ ಸರಿಪಡಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಕೊಡುವಂಥದ್ದು, ಮುಖ್ಯವಾಗಿ ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋ ಥರ, ವೇನ್ಸಿನ ಒಂದು ಎಲಾಸ್ಟಿಸಿಟಿನ ಸ್ಟ್ರೆಂಥನ್ ಮಾಡೋ ಥರ, ವೇನ್ಸ್ ಒಳಗಡೆ ಇರುವಂಥ ವ್ಯಾಲ್ವ್ಸ್ ವೀಕ್ ಆಗ್ತಾ ಇದೆ, ವ್ಯಾಲ್ಯುಲಾರ್ ಲೀಕೇಜ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿನ್ಸ್, ಸೊ ಅದನ್ನು ಇಂಪ್ರೂವ್ ಮಾಡೋ ಥರ ಒಂದು ಮೆಡಿಕೇಷನ್ಸ್ ಕೊಡೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋದಾಗ ಏನಾಗುತ್ತೆ ಅವ್ರಿಗೆ ಕ್ರಮೇಣವಾಗಿ ಆ ಒಂದು ಸ್ಕಿನ್ ಕಲರ್ ಆಗಿರ್ಬೋದು, ಅಥವಾ ಅಲ್ಲಿ ಟೆಂಡರ್ನೆಸ್ ಅಂತ ಹಾರ್ಡ್ ಆಗಿರೋದು ಸಾಫ್ಟ್ ಆಗುವಂಥದ್ದು, ಕಾಲಲ್ಲಿ ಸ್ವೆಲ್ಲಿಂಗ್ ಅಥವಾ ಪೇಯ್ನ್ ಬರ್ತಾ ಇದೆ, ತುಂಬ ಜನರಲ್ಲಿ ಕ್ರ್ಯಾಂಪ್ಸ್ ಬರೋದಿರುತ್ತೆ. ಸೊ ಏನಾಗುತ್ತೆ, ಈ ಮಸ್ಕ್ಯುಲರ್ ಕಂಟ್ರಾಕ್ಷನಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಈ ಕಾಫ್ ಮಸಲ್ಸನ್ನು ನಾವು ಸೆಕೆಂಡ್ರಿ ಹಾರ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮಸಲ್ ಕಂಟ್ರಾಕ್ಷನಲ್ಲಿ ವ್ಯತ್ಯಾಸ ಆಗಿ, ಎಸ್ಪೆಷಲಿ ಮೆಗ್ನೀಷಿಯಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಸಲ್ಗೆ. ಸೊ ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಏನಾದ್ರು ಆಯಿತು ಅಂತಂದರೆ, ಸೊ ಅದರಿಂದ ಇಂಟರ್ನ್ ಏನಾಗುತ್ತೆ, ಈ ಥರ ಒಂದು ಕ್ರಾಂಪ್ಸ್ ಡೆವಲಪ್ ಆಗುವಂಥದ್ದೆಲ್ಲ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಭಾಳಷ್ಟು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಅವರಲ್ಲಿ ಯಾವ ಥರದ ಕಾರಣದಿಂದ ಬಂದಿದೆ, ಏನು ತೊಂದರೆ ಆಗಿದೆ ಎಲ್ಲದನ್ನು ತಿಳ್ಕೊಂಡು ಒಂದು ಮೆಡಿಕೇಷನ್ಸ್ ಜೊತೆಗೆ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇದೆ, ಅದನ್ನು ಎಲ್ಲ ರೆಕಮೆಂಡ್ ಮಾಡಿದಾಗ ಕ್ಯೂರ್ ಆಗುವಂಥ ಒಂದು ಚಾನ್ಸ್ ಇದೆ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ರತ್ನಮ್ಮ ಅಂದ್ಬಿಟ್ಟು. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಮೇಡಮ್ ಇಲ್ಲಿ ಗುರೂಜಿ ಬರ್ತಾವ್ರಲ್ಲ, ಅವ್ರ ಹತ್ರ ಮಾತಾಡಿ. ಅವರಿಗೆ ನೀವು 4:15 ಕಾಲ್ ಮಾಡಿದ್ರೆ ಗುರೂಜಿ ಅವ್ರು ನಿಮ್ಗೆ ಸಿಗ್ತಾರೆ. ಎಸ್ ಡಾಕ್ಟರ್, ಹೇಳಿ. ಈಗ ಇನ್ನು ಈ ಸಮಸ್ಯೆ, ಈಗ ಆಲ್ರೆಡಿ ಈ ಸಮಸ್ಯೆಗೆ ಬೇರೆ ಕಡೆ ಟ್ರೀಟ್ಮೆಂಟ್ನ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದು? ಅಂದರೆ ಸಡನ್ ಶಿಫ್ಟ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ?
ಅದೇ ಯೂಶ್ವಲಾಗಿ ಯಾವ ಥರದ ಒಂದು ಮೆಡಿಕೇಷನ್ಸ್ ಅವ್ರು ತೊಗೋತಿದ್ದಾರೆ, ಅದು ತೊಗೊಂಡು ಯಾವ ಥರ ಸಮಸ್ಯೆ ಇದೆ ಇದೆಲ್ಲ ನೋಡಬೇಕಾಗತ್ತೆ. ಸೊ ಯೂಶ್ವಲಾಗಿ ಬ್ಲಡ್ ಥಿನ್ನರ್ಸ್ನ ತೊಗೋತಿರ್ತಾರೆ ಜನರಲ್ಲಿ. ಅಂದರೆ ಬ್ಲಡ್ ಥಿನ್ನರ್ ಆದಾಗ ಏನು ತೊಗೊಂಡಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋ ಥರದಿರುತ್ತೆ. ಸೊ ಬಟ್ ಅದು ಸರ್ಟನ್ ಎಕ್ಸ್ಟೆಂಟ್ ಹೆಲ್ಪ್ ಮಾಡ್ಬೋದು. ಬಟ್ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಹೇಳಿದಾಗೆ ಅವ್ರಿಗೆ ಒಂದು ವೆಯ್ನ್ಸ್ ವೀಕ್ ಆಗ್ತಾ ಇದೆಯಲ್ಲ, ಆ ವೆಯ್ನ್ಸ್ನ ಸ್ಟ್ರೆಂಥನ್ ಮಾಡೋ ಥರ, ವೆಯ್ನ್ಸಲ್ಲಿರುವಂಥ ವ್ಯಾಲ್ವ್ಸ್ ವೀಕ್ ಆಗಿದ್ದರೆ ಅದನ್ನು ಸ್ಟ್ರೆಂಥನ್ ಮಾಡೋ ಥರ ಒಂದು ಮೆಡಿಕೇಷನ್ ಬೇಕಾಗುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಥರ ಒಂದು ಮೆಡಿಕೇಷನ್ಸ್ನ ಅವಶ್ಯಕತೆ ಇದೆ. ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಸೊ ಆ ಥರ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡೋದ್ರ ಜೊತೆಗೆ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿ, ಸಪೋಸ್ ಈಗ ಬಾಡಿ ವೇಟ್ ಜಾಸ್ತಿ ಇದೆ, ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಸೊ ಸಪೋಸ್ ನಿಂತ್ಕೊಂಡು ಅವ್ರು ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತಂದರೆ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಎಸ್ಪೆಷಲಿ ಲಾಂಗ್ ಅವರ್ಸ್ ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡುವಂಥದ್ದು, ಫ್ರೀಕ್ವೆಂಟಾಗಿ ಬ್ರೇಕ್ ತೊಗೊಳ್ಳೋವಂಥದ್ದು, ಅಥವಾ ನಿಂತ್ಕೊಂಡು ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಸಾಕ್ಸ್ ಯೂಸ್ ಮಾಡೋದು, ಸ್ಟಾಕಿಂಗ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಏನಾಗುತ್ತೆ, ಒಂದು ಕಾಂಪ್ಲಿಮೆಂಟ್ರಿ ಮೆಷರ್ಸ್ ಅಂತ ಹೇಳ್ತೀವಿ. ಒಂದು ಏನಾಗುತ್ತೆ, ಆ ಒಂದು ಡಿಸೀಸ್ ಕಂಡೀಷನ್ ಫರ್ದರ್ ಪ್ರೋಗ್ರೆಸ್ ಆಗೋದನ್ನ ತಡೆಯೋದ್ರ ಜೊತೆಗೆ ಸಮಸ್ಯೆನ ಸರಿಪಡಿಸೋದಕ್ಕೂ ಕೂಡ ಸಹಕಾರಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಔಷಧಿ ಜೊತೆಗೆ ಹಲವಾರು ಥರದ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ನಾವು ಟ್ರೀಟ್ಮೆಂಟ್ ಅಂದರೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಅವ್ರಿಗೆ ಪೀರಿಯಾಡಿಕಲಿ ರೆಕಮೆಂಡ್ ಮಾಡ್ತಕ್ಕಂಥದ್ದು, ಅಥವಾ ನೆಸೆಸರಿ ಇರುವಂಥ ಒಂದು ಟೆಸ್ಟ್ನ ಅವಶ್ಯಕತೆ ಇದ್ದರೆ ರೆಕಮೆಂಡ್ ಮಾಡುವಂಥದ್ದು. ಅಥವಾ ವೆರಿಕೋಸ್ ವೇನ್ ಸಮಸ್ಯೆ ಜೊತೆಗೆ ಬೇರೆ ಥರ ಸಮಸ್ಯೆ, ತುಂಬ ಜನರಲ್ಲಿ ಆರ್ಥರೈಟಿಸ್ ಸಮಸ್ಯೆ ಕೂಡ ನಾವು ನೋಡ್ತೀವಿ, ಎಸ್ಪೆಷಲಿ ಮಂಡಿ ನೋವು ಈ ಥರದ್ದೆಲ್ಲ. ಸೊ ಹಾಗಾಗಿ ಎರಡು ಥರ ಸಮಸ್ಯೆಗೂ ಒಂದು ಟ್ರೀಟ್ಮೆಂಟ್ನ ಕೊಡಬೇಕಾಗಿ ಬರುವಂಥದ್ದೇ ಆಗಿರ್ಬೋದು. ಅಥವಾ ಅಂಡರ್ಲೈನ್ ಡಿಸೀಸ್ ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್ ಸಮಸ್ಯೆ ಇತ್ತು, ಅಥವಾ ಬೇರೆ ಥರ ಸಮಸ್ಯೆ, ಹೈಪರ್ಲಿಪಿಡೇಮಿಯಾ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುವಂಥ ಈ ಥರದ್ದೆಲ್ಲ ಇತ್ತು ಅಂದಾಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆಗಷ್ಟು ಏನಾಗುತ್ತೆ, ಈ ಒಂದು ಸಮಸ್ಯೆಗಳು ದೀರ್ಘಕಾಲ ಸಮಸ್ಯೆ, ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಒಂದು ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುವಂಥದ್ದು ಇರುತ್ತೆ. ಸೊ ಅಂದರೆ ಆಲ್ಟುಗೆದರ್ ಹಾಲಿಸ್ಟಿಕ್ ಅಪ್ರೋಚ್ ಅಥವಾ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಪ್ರತಿಯೊಂದು ಪೇಷಂಟ್ಸಲ್ಲೂ ಕಾಯಿಲೆ ಒಂದೇ ಆದರೂ ಕೂಡ ಕಾರಣ ಬರೋದು ಬೇರೆ. ಜೊತೆಗೆ ಕೆಲವೊಬ್ಬರಲ್ಲಿ ಒಂದು ಕಡೆ ಲೆಗ್ಗಲ್ಲಿ ಮಾತ್ರ ತೊಂದರೆ ಇರುತ್ತೆ, ಕೆಲವೊಬ್ಬರು ಎರಡು ಕಡೆ ತೊಂದರೆ ಇರುತ್ತೆ, ಕೆಲವೊಬ್ಬರಲ್ಲಿ ಒಂದು ಜಾಗದಲ್ಲಿ ವೇನ್ ಮಾತ್ರ ಬಲ್ಜಾಗಿರುತ್ತೆ. ಸೊ ಹಲವಾರು ಥರದ ಒಂದು ಲಕ್ಷಣಗಳಿರುತ್ತೆ. ಸೊ ಆ ಒಂದು ರೋಗದ ಲಕ್ಷಣಗಳು ಬೇಗ ಕಂಟ್ರೋಲ್ ಆಗೋ ಥರ ಒಂದು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಸ್ಪೆಸಿಫಿಕ್ ಮೆಡಿಸಿನ್ಸ್ನ ಕೂಡ ರೆಕಮೆಂಡ್ ಮಾಡ್ತಾರೆ. ಅಂದರೆ ಇಮಿಡಿಯೇಟಾಗಿ ಅವ್ರಿಗೆ ಒಂದು ರಿಲೀಫ್ ಆಗೋ ಥರನೂ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಅವ್ರಿಗೆ ಲಾಂಗ್ ಟರ್ಮಲ್ಲಿ ಅವ್ರಿಗೆ ಮತ್ತೆ ಬರದೇ ಇರೋ ಥರ. ಸೊ ತುಂಬ ಜನರಲ್ಲಿ ಹೇಳಿದಾಗ ಆಪ್ರೇಷನ್ ಮಾಡಿದ ನಂತರ ಮತ್ತೆ ಬಂದಿರೋದು ಈ ಥರದ್ದೆಲ್ಲ ಇರುತ್ತೆ. ಸೊ ರಿಕರೆನ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಆಗೋದಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಹೇಳಿದಾಗ ಒಬೆಸಿಟಿ, ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಇನ್ಫ್ಯಾಕ್ಟ್ ಕಾನ್ಸ್ಟಿಪೇಷನ್ ಅನ್ನೋದು ಕೂಡ, ಮಲಬದ್ಧತೆ ಸಮಸ್ಯೆ. ಸೊ ತುಂಬ ಸ್ಟೂಲ್ಸ್ ಹಾರ್ಡ್ ಇದೆ ಅಂತಂದರೆ ಅದು ಏನಾಗುತ್ತೆ, ವೇನ್ಸ್ ಮೇಲೆ ಪ್ರೆಷರ್ ಹೆಚ್ಚು ಮಾಡಿ ಅದರಿಂದ ಇಂಟರ್ನ್ ಏನಾಗುತ್ತೆ, ಈ ಥರ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಪರ್ಸಿಸ್ಟ್ ಆಗುವಂಥ ಒಂದು ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಂಪ್ಲೀಟ್ ಆದಂಥ ಅವರ ಒಂದು ಡಿಸೀಸ್ ಪಿಕ್ಚರ್ ಅಥವಾ ಅವರ ರೋಗ ಲಕ್ಷಣಗಳನ್ನೆಲ್ಲ ತಿಳ್ಕೊಂಡಾಗ, ಅಥವಾ ಜನರಲ್ ಹೆಲ್ತ್ ಕಂಡೀಷನ್ ಎಲ್ಲ ತಿಳ್ಕೊಂಡಾಗ ಒಂದು ಸಮಸ್ಯೆನ ಸಂಪೂರ್ಣವಾಗಿ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ವಾಸಿ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ ಇನಿಷಿಯಲ್ ಸ್ಟೇಜಲ್ಲೇ ಬಂದಾಗ ಅಂತ ಹೇಳ್ಬೋದು. ಅಥವಾ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ಗೆ ತಲುಪಿದಾಗಲೂ ಕೂಡ ಫರ್ದರ್ ಪ್ರೋಗ್ರೆಸ್ ಆಗೋದನ್ನು ತಡೆಯೋದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡುವಂಥದ್ದು, ಅಥವಾ ಕಾಂಪ್ಲಿಕೇಶನ್ಸ್ ಹಂತದಲ್ಲಿ ಇದ್ದಾಗಲೂ ಕೂಡ ಆದಷ್ಟು ಸಮಸ್ಯೆನ ಕಂಟ್ರೋಲ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಕೂಡ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಒಂದು ಸೇಫೆಸ್ಟ್ ಆ್ಯಂಡ್ ಎಫೆಕ್ಟಿವ್ ವೇನಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಯಾವುದೇ ಥರ ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ, ತೊಂದರೆ ಆಗಲಿ ಇರೋದಿಲ್ಲ. ಆ್ಯಂಡ್ ಮಲ್ಟಿಪಲ್ ಕಂಪ್ಲೇಂಟ್ಸ್ ಏನಾದ್ರು ಇತ್ತು ಅಂತಂದಾಗ ಅದು ಕೂಡ ಟ್ರೀಟ್ ಮಾಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ? ಸ್ಪೆಸಿಫಿಕ್ ಡಯಟ್ ರೆಸ್ಟ್ರಿಕ್ಷನ್ಸ್ ಅನ್ನೋದು ಎಸ್ಪೆಷಲಿ ವೆರಿಕೋಸ್ ವೇನ್ಸಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಬೇಕಾಗಲ್ಲ. ಬಟ್ ಇನ್ ಜನರಲ್ ಆಗಿ ಹೇಳೋದಾದರೆ ವೆಯ್ಟ್ ಏನಾದರೂ ಓವರ್ ವೆಯ್ಟ್ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ವೆಯ್ಟ್ ರಿಡಕ್ಷನ್ಗೋಸ್ಕರ ಪ್ರೋಟೀನ್ ರಿಚ್ ಇರುವಂಥ ಫುಡ್ ತೊಗೊಳ್ಳೋವಂಥದ್ದು, ಅಥವಾ ಹೇಳಿದಾಗೆ ಮ್ಯಾಗ್ನೀಷಿಯಮ್ ಸಪ್ಲಿಮೆಂಟ್ಸ್ ತೊಗೊಳ್ಳೋವಂಥದ್ದು, ಅಥವಾ ಈ ಇನ್ಫ್ಯಾಕ್ಟ್ ಏನಾಗುತ್ತೆ, ಡಯಟ್ರಿ ಸಪ್ಲಿಮೆಂಟ್ಸ್ಗಿಂತ ಅವರ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಪ್ರೊಲಾಂಗ್ ಸಿಟ್ಟಿಂಗ್ ಅಥವಾ ಲಾಂಗ್ ಟೈಮ್ ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಫುಟ್ಟನ್ನು ಎಲಿವೇಟೆಡ್ ಪಾಸ್ಚರಲ್ಲಿ ರೆಸ್ಟ್ ಮಾಡುವಂಥದ್ದು. ಸೊ ಇದೆಲ್ಲ ಸ್ಮಾಲ್ ಚೇಂಜಸ್ ಏನಿರುತ್ತಲ್ಲ ಮಾಡಿದಾಗ ತುಂಬ ಸಿಗ್ನಿಫಿಕೆಂಟ್, ಅಂದರೆ ಆ ಡಿಸೀಸ್ ಕಂಡೀಷನ್ ಆದಷ್ಟು ಕಂಟ್ರೋಲಿಗೆ ಬರೋದಕ್ಕೆ, ವಾಸಿ ಮಾಡೋದಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಬದಲಾವಣೆಗಳು ಮಾಡ್ಕೊಳ್ಳುವಂಥದ್ದು. ಅಥವಾ ಸ್ಟಾಕಿಂಗ್ಸ್ ಹೇಳಿದಾಗೆ, ಸಪೋಸ್ ಈಗ ಅವ್ರು ನಿಂತ್ಕೊಂಡು ವರ್ಕ್ ಮಾಡ್ತಿದ್ದಾರೆ, ನಡೀತಿದ್ದಾರೆ, ವಾಕ್ ಮಾಡ್ತಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ, ಇಂಥ ಸಂದರ್ಭದಲ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಏನಿರುತ್ತೆ, ಒಂದು ಫಿಸಿಕಲ್ ಎಕ್ಸರ್ಷನ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡುವಂಥ ಸಂದರ್ಭದಲ್ಲಿ ಸ್ಟಾಕಿಂಗ್ಸ್ ಯೂಸ್ ಮಾಡುವಂಥದ್ದು. ಈ ಥರದ್ದೆಲ್ಲ ಬದಲಾವಣೆಗಳು ಮಾಡಿಕೊಂಡಾಗ ಬೇಗನೆ ಸಮಸ್ಯೆ ಕಂಟ್ರೋಲ್ಗೂ ಬರುತ್ತೆ, ವಾಸಿ ಕೂಡ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವಂಥವರು ಮನೆಯಲ್ಲೇ ಯಾವೆಲ್ಲ ರೀತಿಯಾದಂಥ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡಬೇಕು ಅಂತ? ಅದೇ ಎಸ್ಪೆಷಲಿ ಕಾಫ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅದರಿಂದ ಇಂಟರ್ನ್ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಈಸ್ ಔಟ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ
ಬೆಸ್ಟ್ ಎಕ್ಸಸೈಸ್ ಅಂತಂದರೆ ಡೆಫಿನೆಟ್ಲಿ ವಾಕಿಂಗ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್. ಸೊ ಏನಾಗುತ್ತೆ, ಹೆಚ್ಚೊತ್ತು ನಿಂತ್ಕೊಂಡು ವರ್ಕ್ ಮಾಡೋದು ಅಥವಾ ಬೇರೆ ಥರದ ಯೋಗಾಸನ ಕೆಲವೊಬ್ಬರು ಆ ಥರದ್ದೆಲ್ಲ ಮಾಡ್ತಕ್ಕಂಥದ್ದು ಇರುತ್ತೆ. ಬಟ್ ಇನ್ ಜನರಲ್ ಆಗಿ ವಾಕಿಂಗ್ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ 30 ಮಿನಿಟ್ಸ್ 40 ಮಿನಿಟ್ಸ್ ಅಂತಂದರೆ ದಟ್ ಈಸ್ ಐಡಿಯಲ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಹೇಳಿದಾಗೆ ಅವರಲ್ಲಿ ಇರುವಂಥ ಒಂದು ಶೆಡ್ಯೂಲ್ ಯಾವ ಥರ ಇರುತ್ತೆ, ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಫುಡ್ ಹ್ಯಾಬಿಟ್ಸ್ ಎಸ್ಪೆಷಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೈ ಕ್ಯಾಲರಿ ಫುಡ್ ಇರ್ಬೋದು ಅಥವಾ ಎಕ್ಸೆಸಿವ್ ಹ್ಯಾಬಿಟ್ಸ್ ಏನಾದ್ರು ಇದೆ ಅಂತಂದರೆ ಅದನ್ನೆಲ್ಲ ಆದಷ್ಟು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಕೂಡ ಓವರ್ ಆಲ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆಲ್ ಟುಗೆದರ್ ಹೇಳೋದಾದರೆ ಈ ಥರ ಒಂದು ಸಮಸ್ಯೆಗಳು, ದೀರ್ಘಕಾಲ ಸಮಸ್ಯೆಗಳು ಬಂದಾಗ ಒಂದು ಪ್ರಾಪರ್ ಮೆಡಿಕೇಷನ್ ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್ನ ಸರಿಯಾಗಿ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆನ್ ಟೈಮ್ ಫುಡ್ ತೊಗೊಳ್ಳುವಂಥದ್ದು ಅಥವಾ ಪಿರಿಯಾಡಿಕಲ್ ರೆಸ್ಟ್ ಮಾಡುವಂಥದ್ದು, ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಟ್ ಆ್ಯಂಡ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಪ್ರಾಪರ್ ಸ್ಲೀಪ್ ಪ್ಯಾಟರ್ನ್ಸ್ನ ಸರಿಯಾಗಿ ಅನುಸರಿಸುವಂಥದ್ದು, ತುಂಬ ಜನ ಶಿಫ್ಟ್ಗಳಲ್ಲಿ ವರ್ಕ್ ಮಾಡುವಂಥದ್ದೆಲ್ಲ ಇರುತ್ತೆ. ಸೊ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸಿಂದನೂ ಕೂಡ ಈ ಸಮಸ್ಯೆ ಹೆಚ್ಚಾಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಬದಲಾವಣೆಗಳು ಮಾಡ್ಕೊಳ್ಳುವಂಥದ್ದು, ಹೇಗೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅದೇ ಥರ ತುಂಬ ಹೊತ್ತು ಕಾಲು ಮಡಚಿ ಕೂತ್ಕೊಳ್ಳುವಂಥದ್ದು, ಸಿಟ್ಟಿಂಗ್ ವಿತ್ ಕ್ರಾಸ್ ಲೆಗ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ರಿಸ್ಕ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರದ್ದಿದ್ದರೆ ಅದನ್ನು ಅವಾಯ್ಡ್ ಮಾಡುವಂಥದ್ದು ಆಗಿರ್ಬೋದು. ಎಸ್ಪೆಷಲಿ ವೆಯ್ಟ್, ಸೊ ಓವರ್ ವೆಯ್ಟ್ ಜೊತೆಗೆ ಅಂಡರ್ ವೆಯ್ಟ್ ಏನಾದ್ರು ಇದ್ದಾರೆ ಅಂತಂದರೆ ಅಂಡರ್ ವೆಯ್ಟಿಂದನೂ ಕೂಡ ಅದು ಒಂದು ರಿಸ್ಕ್ ಫ್ಯಾಕ್ಟರ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಹಾಗೆ ವೆಯ್ಟ್ನ ಇಂಪ್ರೂವ್ ಮಾಡೋ ಥರ ನಾರ್ಮಲಲ್ಲಿ ವೆಯ್ಟ್ನ ಮೇಂಟೈನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಗಷ್ಟು ಏನಾಗುತ್ತೆ, ಒಂದು ಡಿಸೀಸ್ ಕಂಡೀಷನ್ ಕಂಪ್ಲೀಟಾಗಿ ವಾಸಿ ಮಾಡೋದಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ. ಕ್ಯೂರ್ ಮಾಡೋವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಗುಣಪಡಿಸಬಹುದಾ ಹೇಗೆ ಅಂತ? ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಡೆಫಿನೆಟ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಬಂದಾಗ ಸಂಪೂರ್ಣವಾಗಿ ಸರಿಪಡಿಸ್ಬೋದು. ಹೇಳಿದಾಗೆ ಕೆಲವೊಬ್ಬರಲ್ಲಿ ಕಾಂಪ್ಲಿಕೇಶನ್ಸ್ ಅಂತಕ್ಕೆ ಬಂದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಪ್ರೊಲಾಂಗ್ ಆಗ್ಬೋದು, ಬಟ್ ರಿಲೀಫ್ ಅಂತೂ ಆಗೇ ಆಗುತ್ತೆ. ಸೊ ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಅವ್ರಿಗೆ ಸಮಸ್ಯೆ ಸರಿಪಡಿಸ್ಬೋದು. ಅದರಲ್ಲೂ ಕೂಡ ಇನಿಷಿಯಲ್ ಸ್ಟೇಜಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ನ ಚೂಸ್ ಮಾಡಿದಾಗ ಯಾವುದೇ ಥರ ಒಂದು ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ ತೊಂದರೆ ಆಗಲಿ ಇರೋದಿಲ್ಲ. ಸೇಫೆಸ್ಟ್ ಆ್ಯಂಡ್ ಎಫೆಕ್ಟಿವ್ ವೇನಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಈ ಥರ ಒಂದು ಪದೇ ಪದೇ ಬರುವಂಥ ಒಂದು ಡಿಸೀಸ್ ಕಂಡೀಷನ್ಸ್ಗೂ ಕೂಡ ಕೆಲವೊಂದು ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅದನ್ನ ಸರಿಪಡಿಸೋ ಥರದ್ದು ಒಂದು ಉದ್ದೇಶ ಇರುತ್ತೆ. ಜೊತೆಗೆ ಒಂದು ಏನು ಮತ್ತೆ ಮತ್ತೆ ಬರ್ತಾ ಇರುತ್ತಲ್ಲ, ಸೊ ಅಂಥದ್ದನ್ನು ಸರಿಪಡಿಸೋ ಥರ ಒಂದು ಆ್ಯಂಟಿ ಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಸಮಸ್ಯೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.